ಶ್ರೀ ಸದ್ಗುರು ಸಿದ್ಧಾರೂಢಾಯ ನಮಃ. ಗುರು ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಓಂ ತತ್ಪುರುಷಾಯ ವಿದ್ಮಹೆ ವೀರಭದ್ರಾಯ ಧೀಮಹಿ ತನ್ನೋ ದೇವ ಪ್ರಚೋದಯಾತ್. ಯಾವತ್ತು ಸದ್ಗುರು ಸಿದ್ಧಾರೂಢರು ಸಿದ್ಧಾಶ್ರಮದೊಳಗೆ ಪ್ರತಿ ವರ್ಷ ಶ್ರಾವಣಕ್ಕೆ ಮತ್ತು ಶಿವರಾತ್ರಿಗೆ ಉತ್ಸವಗಳನ್ನು ಜಾತ್ರೆಗಳನ್ನು ಮಾಡ್ತಾಯಿದ್ರು. ಆ ಸಮಯದೊಳಗೆ 7 ದಿವಸಗಳ ಕಾಲ ಸಪ್ತಾಹವನ್ನು ಹಚ್ಚಿ ಹಗಲು ರಾತ್ರಿ ಶಿವನಾಮ ಸ್ಮರಣೆ, ಭಜನೆ, ಶಿವ ಪಂಚಾಕ್ಷರಿ ಮಂತ್ರದ ನಾಮಸ್ಮರಣೆ, ಕೀರ್ತನಿಧಿಗಳು ನಡೀತಿದ್ವು. ಹಂಗೆ ಈ ಶಿವರಾತ್ರಿ ಈಗ ಹೆಂಗೆ ನಾಳೆ ಬೆಳಕಾದ್ರೆ ಮಹಾಶಿವರಾತ್ರಿ ಬಂದೈತಿ. ಆ ಶಿವರಾತ್ರಿಗೆ ಸದ್ಗುರು ಸಿದ್ಧಾರೂಢರ ಜಾತ್ರೆ ಬಹು ವಿಜೃಂಭಣೆಯಿಂದ ನೆರವೇರ್ತೈತಿ. ಲಕ್ಷಾಂತರ ಜನ ಸೇರಿ ಆ ಒಂದು ಅಜ್ಜನ ಸೇವೆಯನ್ನು ಭಕ್ತಿ ಪೂರ್ವಕವಾಗಿ ಇವತ್ತಿನವರೆಗೂ ಮಾಡ್ತಾನೆ ಇರ್ತಾರೆ. ಹಂಗೆ ಶಿವರಾತ್ರಿ ಉತ್ಸವಕ್ಕೆ ಆಗಿನ ಕಾಲದೊಳಗೆ ಕೂಡ ಲಕ್ಷಾವಧಿ ಜನರು ಸೇರ್ತಿದ್ದರು. ಈ ಲಕ್ಷಾವಧಿ ಜನ ಏನು ಜಾತ್ರೆಗೆ ಬರ್ತಿದ್ರಲ್ಲ, ಇವರೆಲ್ಲರ ಸಲುವಾಗಿ ಮಠದೊಳಗೆ ಅಡಿಗೆಯನ್ನು ತಯಾರು ಮಾಡಬೇಕಾಗಿತ್ತು. ಪ್ರತಿದಿನ 2 ಸಾರ್ತಿ ಮಧ್ಯಾಹ್ನ ಮತ್ತು ಸಾಯಂಕಾಲ ಭಜನೆ ಮತ್ತು ಕೀರ್ತನೆ ಮುಗಿದ ನಂತರ ಬಂದಂಥ ಎಲ್ಲ ಭಕ್ತ ಜನರಿಗೆ ಭೋಜನದ ವ್ಯವಸ್ಥೆಯನ್ನು ಮಾಡ್ತಾಯಿದ್ರು. ಇಂಥ ಒಂದು ಉತ್ಸವಕ್ಕೆ ಬಹಳಷ್ಟು ನೀರಿನ ಒಂದು ಅವಶ್ಯಕತೆ ಇರ್ತಿತ್ತು. ಆದ್ರೆ ಆ ನೀರಿನ ಒಂದು ಪೂರೈಕೆ ಆವಾಗ ಯಾವುದೇ ಒಂದು ಸರ್ಕಾರದ ವ್ಯವಸ್ಥೆ ಈಗಿನಂಗೆ ನಳದ ವ್ಯವಸ್ಥೆ ಆಗಲಿ ನೀರಿನ ವ್ಯವಸ್ಥೆ ಆಗಲಿ ಇರಲಿಲ್ಲ. ಆ ಒಂದು ನೀರಿನ ವ್ಯವಸ್ಥೆಗಾಗಿ ಆ ಸಿದ್ಧಾಶ್ರಮದೊಳಗೆ ಒಂದು ದೊಡ್ಡದಾದ ಕೆರೆಯನ್ನು ಭಕ್ತರು ಕಟ್ಟಿಸಿದ್ರು. ಪ್ರತಿ ವರ್ಷ ಮಳೆಗಾಲದೊಳಗೆ ಆ ಕೆರೆ ತುಂಬಿರ್ತಿತ್ತು. ಆ ಕೆರೆಯ ನೀರಿನಿಂದಲೇ ಈ ಒಂದು ಶಿವರಾತ್ರಿಗೆ ಬಂದಂಥ ಭಕ್ತರಿಗೆ ಸರ್ವ ವಿಧದೊಳಗೆ ಆ ನೀರನ್ನೇ ಬಳಸಿ ಅವರು ಆ ಒಂದು ಜಾತ್ರೆಯ ವ್ಯವಸ್ಥೆಯನ್ನು ಮಾಡ್ತಾಯಿದ್ರು. ಆದರೆ ಈ ವರ್ಷ ಏನಾಗಿತ್ತು ಅಂತಂದ್ರೆ, ಒಂದು ವರ್ಷ ಮಳೆ ಬಾರದದ್ದಕ್ಕೆ ಆ ಕೆರೆಯಾಗಿದ್ದಂಥ ನೀರೆಲ್ಲ ಬತ್ತಿ ಹೋಗಿತ್ತು. ಕೆರೆಯೆಲ್ಲ ಒಣಗಿ ನಿಂತಿತ್ತು. ಇಂಥ ಸಮಯದೊಳಗೆ ಶಿವರಾತ್ರಿ ಜಾತ್ರೆ ಬಂದಿತ್ತು. ಈ ಶಿವರಾತ್ರಿ ಜಾತ್ರೆಯನ್ನು ಮಾಡಬೇಕಾದ್ರೆ ಇನ್ನು ನೀರಿನ ವ್ಯವಸ್ಥೆಗಾಗಿ ಸುಮಾರು 2-3 ಹರದಾರಿ ದೂರ ಹೋಗಿ ಬಹಳ ತ್ರಾಸ ಪಟ್ಟುಕೊಂಡ ನೀರು ತರಬೇಕಾದಂಥ ಒಂದು ಪರಿಸ್ಥಿತಿ ಆ ವರ್ಷ ಬಂದಿತ್ತು. ಅದಕ್ಕೆ ಸಿದ್ಧಾರೂಢರು ಏನು ಹೇಳಿದರು ಅಂತಂದ್ರೆ, ನೋಡ್ರಿಪ್ಪ, ಈ ವರ್ಷ ಮಳೆ ಕಡಿಮೆ ಆಗೈತಿ, ಹೀಗಾಗಿ ಕೆರೆಯೆಲ್ಲ ಬತ್ತಿ ಹೋಗೈತಿ, ಒಂದು ಹನಿ ನೀರು ಕೂಡ ಆ ಕೆರೆಯೊಳಗಿಲ್ಲ. ಅದಕ್ಕೆ ನಾವು ಜಾತ್ರೆ ಉತ್ಸವ ಮಾಡಿದ್ರೆ ಸಾಕಷ್ಟು ಬಂದಂಥ ಜನರಿಗೆ ನೀರಿನ ವ್ಯವಸ್ಥೆಯನ್ನು ಮಾಡಬೇಕಾಕತಿ. ಅದಕ್ಕೆ ನಮಗೆ ನೀರಿನ ವ್ಯವಸ್ಥೆ ಮಾಡೋಕೆ ನಿಮಗೆ ಬಹಳ ತೊಂದರೆ ಆಕೈತಪ್ಪ. ಅದಕ್ಕೆ ನನ್ನ ಅಭಿಪ್ರಾಯ ಏನಪ್ಪ ಅಂತಂದ್ರೆ, ಈ ವರ್ಷ ಜಾತ್ರೆಯನ್ನು ನಡೆಸೋದು ಬೇಡ, ಈ ವರ್ಷದ ಜಾತ್ರೆನ ಕೈ ಬಿಟ್ಟು ಬಿಡೋನು ಅಂತೇಳಿ ಹೇಳ್ತಾರೆ. ಆವಾಗ ಅಲ್ಲಿ ನೆರೆದಂಥ ಭಕ್ತರು ಹೇಳಿದ್ದೇನೆಂದ್ರೆ, ಹೇ ಸದ್ಗುರುವೇ, ನಮಗೆ ಸೇವಾ ಮಾಡೋಕೆ ಭಾಳ ತೊಂದರೆ ಆಕತಿ, ನೀರಿನ ವ್ಯವಸ್ಥೆ ಮಾಡೋಕೆ ಭಾಳ ತಾಪತ್ರಯ ಆಕತಿ ಅನ್ನೋ ಉದ್ದೇಶದಿಂದ ನೀವು ಹಿಂಗೆ ಹೇಳ್ಬೋದು.
ಹಿಂಗಂದಾಗ ಸದ್ಗುರುಗಳು ಹೇಳ್ತಾರೆ, ನೋಡ್ರಿಪ್ಪ, ಜಾತ್ರೆ ಉತ್ಸವ ಅಂತಂದ್ರೆ ಎಲ್ಲರಲ್ಲಿಯೂ ಉತ್ಸಾಹ ಇರಬೇಕು, ಹುರುಪು ಅನ್ನುವಂಥದ್ದು ಇರಬೇಕು, ಸಂತೋಷ ಅನ್ನುವಂಥದ್ದು ಇರಬೇಕು. ಆದ್ರೆ ಈ ನೀರಿನ ಸಲುವಾಗಿ ಬಹುದೂರ ನೀವು ನಡೆದುಕೊಂಡು ಹೋಗಿ ನೀರನ್ನು ತರುವಾಗ ನಿಮಗೆ ಸಾಕಷ್ಟು ತೊಂದರೆ ಆಕ್ಕತಿ, ತ್ರಾಸ ಆಕ್ಕತಿ. ಅದಕ್ಕೆ ಈ ಉತ್ಸವ ಮಾಡೋದ್ರಿಂದ ದುಃಖ ಪ್ರಾಪ್ತಿ ಆಯ್ತು ಅಂತಂದ್ರೆ ಏನು ಉಪಯೋಗಪ್ಪ ಅದರಿಂದ? ಅದಕ್ಕೆ ಈ ವರ್ಷ ಉತ್ಸವನ ಜಾತ್ರೆನ ಮಾಡಬೇಡ್ರಿ ಅಂತೇಳಿ ತಿಳ್ಕೊಂಡು ಹೇಳಿದಂಥ ಆ ಸದ್ಗುರುವಿನ ಒಂದು ವಚನವನ್ನು ಕೇಳಿದಂಥ ಆ ಭಕ್ತ ಜನ ಏನು ಮಾಡ್ತಾರೋ ಅಂತೇಳಿ ಅಂತಂದ್ರೆ, ತಮ್ಮ ತಮ್ಮ ಮನಸ್ಸಿನೊಳಗೆ ಸದ್ಗುರು ಸಿದ್ಧಾರೂಢರು ನಮ್ಮ ಭಕ್ತಿ ಪರೀಕ್ಷೆ ಮಾಡೋ ಸಲುವಾಗಿ ಹೀಗಂದಿರಬೇಕು. ಇಷ್ಟು ಭಕ್ತ ಮಂಡಳಿ ಇದ್ದರೂ ಕೂಡ ಗುರು ಸೇವೆಯಲ್ಲಿ, ಈ ಗುರು ಉತ್ಸವದಲ್ಲಿ ಭಕ್ತರ ಸೇವಾ ಮಾಡಾಕ ಹಿಂಜರಿತಾರೋ ಏನೋ ಅಂತೇಳಿ ನೋಡೋಣ ಅಂತೇಳಿ ತಿಳ್ಕೊಂಡ ಸದ್ಗುರುಗಳು ಹಿಂಗೆ ಅಂದಿರಬಹುದು ಅಂತೇಳಿ ತಿಳ್ಕೊಂಡ್ರೆ ಇದರೊಳಗೆ ಏನೇನೋ ಸಂಶಯ ಇಲ್ಲ. ಅದಕ್ಕೆ ಆ ಸದ್ಗುರುಗಳು ನಮ್ಮ ಭಕ್ತಿ ಪರೀಕ್ಷೆ ಮಾಡೋ ಸಲುವಾಗಿನ ಹಿಂಗೆ ಅಂದಾರ ಅವರು ಅಂತೇಳಿ ತಿಳ್ಕೊಂಡ ನಿಷ್ಠಾವಂತ ಸದ್ಭಕ್ತರು ಮಾತಾಡ್ಕೊಂಡ್ರೆ, ಅಲ್ಲೇ ಇದ್ದಂಥ ಕೆಲವು ಕುಹಕ ಜನ ಏನಂತಾರೋ ಅಂತಂದ್ರೆ, ನೀವು ಆ ಸದ್ಗುರು ಸಿದ್ಧಾರೂಢರನ್ನು ಈಶ್ವರ ಅಂತೀರಿ, ಆ ಪರಮಾತ್ಮನ ಪರಮ ಅವತಾರ ಅಂತ ಹೇಳ್ತೀರಿ. ಹಂಗಾದ್ರೆ ಅಂಥ ಸದ್ಗುರುವಿಗೆ ಸಾಧ್ಯವಿಲ್ಲದಂಥ ಕೆಲಸ ಯಾವುದೈತಿ? ನೀವೇ ಹೇಳ್ರಿ. ಅವರು ಸಂಕಲ್ಪ ಮಾಡಿದ್ರೆ ಈ ಪೃಥ್ವಿ ಮ್ಯಾಗ ಮಳೆ ಅನ್ನುವಂಥದ್ದು ಬರಬೇಕು ಅಂದ್ರನ ಆತ ಪೂಜಾ ತೆಗೆದುಕೊಳ್ಳಕ್ಕ ಯೋಗ್ಯಕ್ಕನು ಅಂತೇಳಿ ತಿಳ್ಕೊಂಡ ಆ ಕುಹಕಿಗಳ ಮಾತಾಡಿದಂಥ ಕುಹಕದ ಮಾತನ್ನು ಕೇಳಿದಂಥ ಆ ಭಕ್ತ ಮಂಡಳಿಯ ಪ್ರಮುಖನಾಗಿರ್ತಕ್ಕಂಥ ತುಕ್ಕಪ್ಪ ಅಂತಕ್ಕಂಥ ಭಕ್ತ ಬಹಳ ಸಂಕಟವನ್ನು ಪಟ್ಟ ಆ ಕುಹಕಿಗಳಿಗೆ ಹೇಳ್ತಾನ, ಹೇ ಮೂರ್ಖರ, ಶ್ರೀ ಸಿದ್ಧಾರೂಢರು ಅಂತಂದ್ರೆ ಪ್ರತ್ಯಕ್ಷ ನಿರ್ಗುಣ ಪರಬ್ರಹ್ಮ ಸ್ವರೂಪದಾರು. ಸೃಷ್ಟಿ ಸ್ಥಿತಿ ಲಯಾದಿ ಈ ಅಲ್ಪ ಕರ್ಮಗಳನ್ನು ಆ ತ್ರಿಮೂರ್ತಿಗಳಿಗೆ ಒಪ್ಪಿಸಿಕೊಟ್ಟ ತಾವು ಉಪಾಧಿ ರಹಿತನಾಗಿದ್ದರೂ ಭಕ್ತರ ಒಂದು ಉದ್ಧಾರಕ್ಕಾಗಿ, ಈ ಭಕ್ತರ ಪ್ರೇಮಕ್ಕೋಸ್ಕರ ಈ ಲೋಕದಲ್ಲಿ ಕ್ರೀಡೆಯಾಡುವುದಕ್ಕೆ ಆ ಒಂದು ಪರಮಾತ್ಮ ಈ ಸದ್ಗುರುವಿನ ರೂಪದೊಳಗೆ ಬಂದು ಇಲ್ಲಿ ನೆಲೆಸ್ಯಾನ ಅಂತೇಳಿ ತಿಳ್ಕೊಂಡ ಅಂದ ಆ ತುಕ್ಕಪ್ಪ ಎಲ್ಲ ಶಿಷ್ಟ ಭಕ್ತ ಮಂಡಳಿಯನ್ನು ಕೂಡಿಕೊಂಡ ಸದ್ಗುರುಗಳ ಹತ್ತಿರ ಬಂದ, ಯಜ, ನಾವು ಎಷ್ಟ ತ್ರಾಸ ಆದರೂ ಚಿಂತಿಲ್ಲ, ಎಷ್ಟ ಸಂಕಷ್ಟ ಬಂದರೂ ಚಿಂತಿಲ್ಲ, ಈ ಒಂದು ನಾವು ಭಕ್ತಿ ಕಾರ್ಯಕ್ರಮವನ್ನು ಯಾವತ್ತಿಗೂ ಯಾವ ಕಾಲಕ್ಕೂ ಬಿಡೋದಿಲ್ಲ, ನಾವು ಮಾತ್ರ ಜಾತ್ರೆ ಮಾಡೇ ತೀರವರು. ಅದು ಎಷ್ಟ ತ್ರಾಸ ಆಗೋಲ್ಯಾಕ, ನಾವು ಎಷ್ಟು ದೂರಿಂದಲೇ ಯಾಕೆ ನೀರು ತರುವಲ್ಯಾಕ, ನಾವು ನೀರು ತಂದ ಈ ಒಂದು ಶಿವರಾತ್ರಿ ಜಾತ್ರೆನ ಮಾಡೇ ತೀರವರು ಅಂತೇಳಿ ದೃಢ ಸಂಕಲ್ಪವನ್ನು ಮಾಡಿಕೊಂಡ ಆ ತುಕ್ಕಪ್ಪ ಮತ್ತು ಭಕ್ತ ಮಂಡಳಿ ಕೂಡಿಕೊಂಡ ಹೇಳಿದಾಗ ಆ ಸದ್ಗುರುಗಳು ಹೇಳ್ತಾರೆ, ಆತ್ರಪ್ಪ, ನೀವು ಭಕ್ತಿಯಿಂದ ಕಾರ್ಯವನ್ನು ಮಾಡ್ತೀರಿ ಅಂತಂದ್ರೆ ನಾ ಯಾಕೆ ಬೇಡನ್ಲಿ? ನೀವು ಆ ನೀರಿನ ವ್ಯವಸ್ಥೆ ಮಾಡೋದ್ರೊಳಗೆ ಹೈರಾಣಾಗಿ ತ್ರಾಸಾಗಿ ಆಮೇಲೆ ನೀವು ಸಂಕಟ ಪಡಬಾರ್ದು ನೋಡ್ರಿಪ್ಪ. ಅದರ ಸಲುವಾಗಿ ಹೇಳಿದ್ನಿ. ನೀವು ಮತ್ತು ಭಕ್ತಿ ಸೇವೆಯನ್ನು ಸಲ್ಲಿಸೇ ತೀರ್ತೀವಿ ಅಂತಂದ್ರೆ ಯಾಕಾಗಲ್ಯಾಕ, ಮಾಡ್ಕೋರಿ ಜಾತ್ರೆನ ಅಂತೇಳಿ ತಿಳ್ಕೊಂಡ ಏನು ಮಾಡ್ತಾರೋ ಸದ್ಗುರು ಸಿದ್ಧಾರೂಢರು ಅವರಿಗೆ ಅಪ್ಪಣೆಯನ್ನು ಕೊಡ್ತಾರೆ. ಈ ಒಂದು ಸದ್ಗುರುವಿನ ಒಂದು ವಚನವನ್ನು ಆಲಿಸಿದಂಥ ಎಲ್ಲ ಭಕ್ತ ಜನರು ಹರ್ಷೋಲ್ಲಾಸದಿಂದ ಅವತ್ತಿನ ಸಾಯಂಕಾಲದ ಕೀರ್ತನೆಯನ್ನು, ಶಾಸ್ತ್ರವನ್ನು ಕೇಳಿಕೊಂಡ ಹರ್ಷದಿಂದ ನಗುತ್ತಾ ಹಿಗ್ಗುತ್ತಾ ತಮ್ಮ ತಮ್ಮ ಮನೆಗಳು ಆದರು. ಮರುದಿವಸ
ಸಿದ್ಧಾಶ್ರಮದೊಳಗೆ ಸದ್ಗುರು ಸಿದ್ಧಾರೂಢರು ಏನು ಮಾಡಿದರು ಅಂತಂದ್ರೆ, ಬೆಳಗ್ಗೆ ಎದ್ದವರ ಒಂದು ಮಣ್ಣಿನ ಮಗಿಯನ್ನು, ಖಾಲಿ ಇರ್ತಕ್ಕಂಥ ಮಗಿಯನ್ನು ತೆಗೆದುಕೊಂಡು ಏನು ಮಾಡ್ತಾರೋ ಅಂತಂದ್ರೆ, ಆ ಬತ್ತಿ ಒಣಗಿ ನಿಂತಂಥ ಕೆರೆಯೊಳಗೆ ಹೋಗಿ ಆ ಕೆರೆಯ ಮಧ್ಯದೊಳಗೆ ಆ ಖಾಲಿ ಮಣ್ಣಿನ ಮಗೆಯ ಮೇಲೆ ತಮ್ಮ ಬಲಗೈ ಹಸ್ತವನ್ನು ಅದರ ಮೇಲೆ ಇಟ್ಕೊಂಡ ಸುಮಾರು ಒಂದೂವರೆ ತಾಸು ಅಲ್ಲೇ ಅವರು ಕೂತ್ಕೋತಾರೆ. ಆ ಒಂದೂವರೆ ತಾಸು ಆದಮೇಲೆ ಸದ್ಗುರುಗಳು ಅಲ್ಲಿಂದ ಎದ್ದು ಆ ಮಗಿಯನ್ನು ಕೈಯಲ್ಲಿ ತೆಗೆದುಕೊಂಡ ಮಠದೊಳಗೆ ಬರ್ತಾರೆ. ಮಠದೊಳಗೆ ಬಂದಾಗ ಅಲ್ಲಿದ್ದಂಥ ಭಕ್ತ ಜನ ಆ ಮಗಿಯನ್ನು ನೋಡಿ, ಖಾಲಿ ಇದ್ದಂಥ ಮಗಿ ಈಗ ಆ ಮಗಿ ತುಂಬ ನೀರು ತುಂಬೈತಿ ಅಂತಂದಾಗ ಇದೇನು ಆಶ್ಚರ್ಯ, ಇದೇನು ಮಹಿಮೆ, ಇದೇನು ಪವಾಡ, ಸದ್ಗುರುವಿನ ಒಂದು ಆಶೀರ್ವಾದ ಅಂತೇಳಿ ತಿಳ್ಕೊಂಡ ಎಲ್ಲರೂ ಆಶ್ಚರ್ಯದಿಂದ ನೋಡುತ್ತಿರುವಾಗ ಅಷ್ಟರೊಳಗೆ ಸುತ್ತಲೂ ಮೋಡ ಕವಿದ ವಾತಾವರಣ ಸೃಷ್ಟಿಯಾಗಿ ಗುಡುಗು ಮಿಂಚಿನೊಂದಿಗೆ ಆರ್ಭಟಿಸುತ್ತಾ ಘನ ಭಯಂಕರವಾದಂಥ ಮಳೆ, ತಾಸು 2 ತಾಸು ಮಳೆ ಸುರಿದು ಹಳ್ಳ ಕೊಳ್ಳಗಳಿಂದ ತುಂಬಿಕೊಂಡು ಬಂದಂಥ ಆ ಮಳೆಯ ನೀರೆಲ್ಲ ಕೆರೆಗೆ ಬಂದು ಸುಮಾರು 2-3 ತಾಸಿನೊಳಗನ ಆ ಕೆರೆ ಬತ್ತಿ ಹೋದಂಥ ಕೆರೆ ನೀರು ತುಂಬಿ ತುಳ್ಕಾಕತ್ತಿ. ಹಿಂಗೆ ಸದ್ಗುರು ಸಿದ್ಧಾರೂಢರು ಏನು ವಿಚಾರ ಮಾಡಿದರು ಅಂತಂದ್ರೆ, ಈ ನನ್ನ ಭಕ್ತರು ನೀರಿಲ್ಲ, ತ್ರಾಸಕ್ಕತ್ತಿ, ಜಾತ್ರೆ ಮಾಡೋದು ಬ್ಯಾಡ ಅಂದ್ರೂ ತಮ್ಮ ಒಂದು ಭಕ್ತಿಯ ಪರಾಕಾಷ್ಠೆಯ ಸೇವೆಯನ್ನು ಸಲ್ಲಿಸಬೇಕು ಅಂತಕ್ಕಂಥ ಉದ್ದೇಶದಿಂದ ನಾವು ಜಾತ್ರೆ ಮಾಡೇ ತೀರ್ತೀವಿ ಅಂತೇಳಿ ನನ್ನ ಮುಂದೆ ಹೇಳಿದ್ರು ಖರೆ. ಆದ್ರೆ ಭಕ್ತರು ಕೈಕೊಂಡಂಥ ಒಂದು ಸದ್ಗುರುವಿಗೆ ಮಾಡ್ತಕ್ಕಂಥ ಸೇವೆಯ ಭಕ್ತಿಯ ಭಾರವನ್ನು ಆ ಸದ್ಗುರುನ ಹೊರಬೇಕಕ್ಕತ್ತಲ್ಲ, ಹೊರತಾಗಿ ಮತ್ತಿನ್ನಾರು ಹೊರಕ್ಕೆ ಸಾಧ್ಯ ಇಲ್ಲ ಅಂತೇಳಿ ತಿಳ್ಕೊಂಡಂಥ ಸದ್ಗುರುಗಳು ಅವತ್ತಿನ ಒಂದು ಶಿವರಾತ್ರಿಯ ಉತ್ಸವಕ್ಕೆ ಆ ನೀರಿನ ಬರವನ್ನು ತಮ್ಮ ತಪೋಬಲದಿಂದ ನೀಗಿಸಿ ಅತಿ ವಿಜೃಂಭಣೆಯಿಂದ ಆ ಶಿವರಾತ್ರಿಯ ಜಾತ್ರೋ ಉತ್ಸವವನ್ನು ಎಲ್ಲ ಭಕ್ತರು ಹರ್ಷೋದ್ಗಾರದಿಂದ ಸದ್ಗುರುಗಳ ಒಂದು ಮಹಿಮೆಯನ್ನು ಕೊಂಡಾಡುತ್ತಾ ಅವರ ಪವಾಡಗಳನ್ನು ಸ್ಮರಿಸುತ್ತಾ ಅವರು ಹಾಕಿಕೊಟ್ಟಂಥ ಶಿವಪಂಚಾಕ್ಷರಿ ಮಂತ್ರವನ್ನು ಬಿಡದಲೆ ತಿದ್ದಿ ತೀಡಿ ಹಾಡುತ್ತಾ ಆ ಸದ್ಗುರುವಿನ ಒಂದು ಜಾತ್ರೆಯನ್ನು ಬಹು ವಿಜೃಂಭಣೆಯಿಂದ ಮಾಡಿದರು ಅಂತೇಳಿ ಹೇಳೋದಲ್ಲದ, ಅಂದಿನಿಂದ ಇವತ್ತಿನವರೆಗೂ ಶ್ರಾವಣ ಮತ್ತು ಶಿವರಾತ್ರಿಗೆ ಸದ್ಗುರು ಸಿದ್ಧಾರೂಢರ ಉತ್ಸವ ಜಾತ್ರೆಗಳು ವಿಜೃಂಭಣೆಯಿಂದ ಆ ಎಲ್ಲ ಒಂದು ಭಕ್ತರ ಸಹಾಯ ಸಹಕಾರದಿಂದ ಸೇವೆಯಿಂದ ಸಂಪನ್ನವಾಗಿ ವಿಜೃಂಭಣೆಯಿಂದ ನಡೆಯುತ್ತಾ ಬರ್ತಾ ಇದೆ ಅಂತೇಳಿ ಹೇಳ್ತಾ ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ಮಂಗಲವನ್ನು ನೀಡೋಣಂತ. ಜೈ ಮಂಗಲಂ, ಜೈ ನಮಃ ಪಾರ್ವತಿ ಪತಿ ಶಿವಹರ ಮಹಾದೇವ. ಶ್ರೀ ಸದ್ಗುರು ಸಿದ್ಧಾರೂಢಾಯ ನಮಃ. ಶ್ರೀಮನ್ ನಿಜಗಣ ಶಿವಯೋಗಿ ಮಹಾರಾಜ್ ಕಿ ಜೈ. ಶ್ರೀ ಗರಗದ ಮಡಿವಾಳ ಶಿವಯೋಗಿ ಮಹಾರಾಜ್ ಕಿ ಜೈ.